ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್. ಇವತ್ತು ವಿಶೇಷವಾದ ದಿನ. ಸೊ ಇವತ್ತು ಈಗ ತಾನೇ ನಾನು ಊರಲ್ಲಿದ್ದೆ, ಊರಿಂದ ಬಂದೆ. ಊರಲ್ಲಿ ಅಮ್ಮನವ್ರ ಹಬ್ಬ ಅಂತ ಹೇಳಿ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಸೊ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಅದು ನೈಟು ಅವರು ಹಬ್ಬ ಮಾಡಿದ್ದು ತುಂಬಾ ಚೆನ್ನಾಗಿ ಮಾಡಿದ್ದು. ಸೊ ನಾನು ಫಸ್ಟ್ ಟೈಮು ನಾನು ಹುಟ್ಟಿದಾಗಿಂದ ಇಲ್ಲಿವರೆಗೂ ಈ ಒಂದು ಹಬ್ಬ ನೋಡಿರಲಿಲ್ಲ. ಅಂದರೆ ಪ್ರತಿ ವರ್ಷ ಈ ಹಬ್ಬ ಆಚರಣೆ ಮಾಡ್ತಾರೆ, ಬಟ್ ನಾನು ಈ ಹಬ್ಬಕ್ಕೆ ಯಾವತ್ತೂ ಹೋಗಿರಲಿಲ್ಲ. ಸೊ ಈ ಸಲ ಅಮ್ಮ ಊರಲ್ಲೇ ಇರೋದ್ರಿಂದ ನಾನು ಕೂಡ ಈ ಒಂದು ಹಬ್ಬಕ್ಕೆ ಹೋಗಿದ್ದೆ. ಹಬ್ಬ ಬಂದು ಅಮ್ಮನವರ ಹಬ್ಬ ಅಂಥೇಳಿ. ಸೊ ಹೆಣ್ಣು ದೇವರ ಹಬ್ಬ. ವರ್ಷದ ಕೊನೆಯಲ್ಲಿ ಹೆಣ್ಣು ದೇವರಿಗೆ ಹಬ್ಬ ಮಾಡಿ ಒಳ್ಳೆ ಪೂಜೆನೇ ಆಯಿತು. ಸೊ ಎಲ್ಲರೂ ಪೂಜೆಗೆ ಬಂದಿದ್ದರು. ಸೊ ಪೂಜೆಗೆ ತಂಪು ಕಾಮನ್ನು, ಸೊ ಅಂದರೆ ತಂಬಿಟ್ಟು ಮಾಡಿ ಸೊ ಪೂಜೆ ಕೊಟ್ಟಿದ್ವಿ. ಸೊ ತುಂಬ ಚೆನ್ನಾಗಾಯಿತು. ಇನ್ನು ಅಲ್ಲಿಂದ ಬಂದು ಬರೋಷ್ಟರಲ್ಲಿ ಲೇಟ್ ಆಗಿತ್ತು. ಸೊ ಪೂಜೆ ನಡೆದಿದೆ ಒಂದು 8:30 ಆಗಿತ್ತು. ಸೊ ಹಾಗಾಗಿ ಅಲ್ಲಿಂದ ಬಂದು ಮನೆಯಲ್ಲಿ ಅಡುಗೆ ಮಾಡಿದ್ದಾಯಿತು. ಸೊ ಮಕ್ಕಳಿಗೆಲ್ಲರಿಗೂ ಚಿಕನ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಚಿಕನ್ನು ಬೇಗ ಆಗುತ್ತೆ ಅಂತೇಳಿ ಫಸ್ಟು ಚಿಕನ್ ಫ್ರೈ ಮಾಡಿ ಎಲ್ರಿಗೂ ಗೀ ರೈಸ್ ಮಾಡಿಕೊಟ್ಟಿದ್ದಾಯಿತು. ಸೊ ಎಲ್ಲರೂ ಊಟ ಮಾಡಿದ್ರು. ಇನ್ನು ಮಟನ್ನು, ಸಾರು, ಇಡ್ಲಿ ಬೆಳಗ್ಗೆಗೆ ತಿಂಡಿಗೆ ರೆಡಿ ಅಂತೇಳಿ ಬೆಳಗ್ಗೆಗೆ ಎಲ್ಲ ರೆಡಿ ಮಾಡಿದ್ವಿ. ತುಂಬಾ ಚೆನ್ನಾಗಾಯಿತು. ನಾನು ಕೂಡ ನೈಟು ಹೋಗಿದ್ದು ಲೇಟ್ ಆಗಿತ್ತು. ಸೊ ಪೂಜೆ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಬೆಳಗ್ಗೆ ಅಲ್ಲೇ ಇದ್ದು ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ಆಗ ಸೊ ಇಲ್ಲಿಗೆ ಬಂದಿದ್ದೀನಿ. ಇನ್ನು ಇವತ್ತು ನಮ್ಮ ಆಫೀಸ್ಗಳಲ್ಲಿ ಕೂಡ ಒಂದು ವಿಶೇಷತೆ ಇದೆ. ಸೊ ಏನಂದರೆ ಎಲ್ಲರೂ ಒಂದು ಪಾಟ್ ಲಂಚ್ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಡಿಶ್ ಮಾಡ್ಕೊಂಬರೋದಿದೆ. ನನಗೆ ಸ್ನ್ಯಾಕ್ಸ್ ಇದೆ, ನೋಡೋಣ ಸೊ ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ. ಸೊ ಸ್ನ್ಯಾಕ್ಸ್ ಅಂದರೆ ಏನು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಅಲ್ಲ. ಸೊ ನಾವು ಊಟ ಏನು ಮಾಡ್ತೀವಿ ಅದರಲ್ಲೇ ಸ್ನ್ಯಾಕ್ಸ್ ಅಂದರೆ ಕೋಸಂಬರಿ ಇರ್ಬೋದು, ಪಲ್ಯಗಳಿರ್ಬೋದು, ಬೋಂಡ. ಸೊ ಆ ಥರ ಬಂದಿದೆ. ಸೊ ನನಗೆ ಇನ್ನೂ ಟೈಮ್ ಇಲ್ಲ, ಆಲ್ರೆಡಿ ಲೇಟ್ ಆಗಿದೆ. ಸೊ ಇನ್ನೂ ನಾನು ಲಾಯಲ್ ವಾರ್ಡ್ಗೆ ಹೋಗಬೇಕು. ಲಾಯಲ್ ವಾರ್ಡಲ್ಲಿ ನನಗೆ ಬೇಕಾಗಿರೋಂಥ ಕೆಲವೊಂದು ಐಟಮ್ಸ್ ತೊಗೊಂಡು ಸೊ ಅಲ್ಲಿಂದ ಆಫೀಸ್ಗೆ ಹೋಗಿ ಆಫೀಸಲ್ಲಿ ಎಲ್ರಿಗೂ ಬಿಸಿ ಬಿಸಿ ಬೋಂಡ ಬಜ್ಜಿ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಟ್ಟಿಗೆ ನಮಗೆ ಲಾಯಲ್ ವಾರ್ಡಲ್ಲಿ ಸಿಗುತ್ತೆ. ಸೊ ಲಾಯಲ್ ವಾರ್ಡ್ಗೆ ಹೋಗಿ ಏನು ಬೇಕೆಲ್ಲ ಪರ್ಚೇಸ್ ಮಾಡ್ತೀನಿ. ಜೊತೆಗೆ ಇದೊಂದು ಗೇಮ್ ಕೂಡ ಆಡ್ತಾಯಿದ್ವಿ, ಅಂದರೆ ಸೀಕ್ರೆಟ್ಸ್ ಅಂತೇಳಿ. ಸೊ ಎಲ್ಲರ ಒಂದು ಹೆಸರನ್ನ ಬರೆದು ಒಂದು ಚೀಟಿಲಿ ಹಾಕಿದ್ವಿ. ಯಾರ್ಯಾರಿಗೆ ಒಂದೊಂದು ಹೆಸರು ಬರುತ್ತೋ ಅವ್ರಿಗೆ ಯಾರಿಗೂ ಗೊತ್ತಾಗ್ದಂಗೆ ಗಿಫ್ಟ್ ಕೊಡಬೇಕು. ಸೊ ಇದು ಸೀಕ್ರೆಟ್ ಗೇಮ್ ಅಂತೇಳಿ. ಸೊ ನಾವು ನಮ್ಮ ಆಫೀಸ್ ಸ್ಟಾಫ್ ಎಲ್ಲ ಸೊ ಲಾಸ್ಟ್ ವೀಕು ಎಲ್ಲರ ಹೆಸರು ಬರೆದು ಹಾಕಿ ಎಲ್ಲರೂ ಒಂದೊಂದು ಚೀಟಿ ತೊಗೊಂಡಿದ್ವಿ. ಯಾರ್ಯಾರಿಗೆ ಯಾವ್ಯಾವ ನೇಮ್ ಬಂದಿದೆ ಇವತ್ತು ಗೊತ್ತಾಗುತ್ತೆ. ಸೊ ಎಲ್ಲರೂ ಗಿಫ್ಟನ್ನ ಕೊಡಬೇಕಿತ್ತು. ಸೊ ನಾನು ಕೂಡ ಹೌದು. ಸೊ ನನ್ನ ಹೆಸರು ಯಾರಿಗೆ ಬಂದಿದ್ದೋ ನನಗೇನು ಗಿಫ್ಟ್ ಸಿಗುತ್ತೋ ಗೊತ್ತಿಲ್ಲ, ಬಟ್ ನನಗೆ ನೇಮ್ ಬಂದಿರೋದು ಒಬ್ಬರದು. ಸೊ ಎಂಪ್ಲಾಯ್ ಇದ್ದೇನೆ, ಸೊ ಮ್ಯಾನೇಜರ್ದು. ಸೊ ಅವ್ರಿಗೆ ನನ್ನ ಕಡೆಯಿಂದ ಒಂದು ಗಿಫ್ಟು ನೆನ್ನೆನೇ ಈವ್ನಿಂಗ್ ನಾನು ಊರಿಗೆ ಹೋಗಿದ್ದ ಮುಂಚೆನೇ ಗಿಫ್ಟ್ ತೆಗೆದು ಇಟ್ಟು ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಸೊ ನೋಡೋಣ ನನಗೇನು ಗಿಫ್ಟ್ ಬರುತ್ತೆ. ಸೊ ಬೇರೆ ಯಾರ್ಯಾರಿಗೆ ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಅನ್ನೋದು ಆಫೀಸ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಆಲ್ರೆಡಿ ಲೇಟ್ ಆಗಿದೆ, ಬೇಗ ರೆಡಿಯಾಗಿ ಫಸ್ಟು ಲಾಯಲ್ ವಾರ್ಡ್ಗೆ ಹೋಗೋಣ. ರೆಡಿ ಆಯಿತು. ಇವಾಗ ಫಟಾಫಟ್ ಅಂತ ಲಾಯಲ್ ವಾರ್ಡ್ಗೆ ಹೋಗಬೇಕು. ಲಾಯಲ್ ವಾರ್ಡಲ್ಲಿ ನನಗೆ ಕೆಲವೊಂದು ಐಟಮ್ಸ್ನ ತೊಗೋಬೇಕಿತ್ತು. ಏನಂದರೆ ನನಗೆ ಬಂದಿರೋದು ಬೋಂಡಾ ಐಟಮ್ಸು. ಸೊ ಬೋಂಡಾ ಐಟಮ್ಸ್ಗೆ ಏನೆಲ್ಲ ಬೇಕು ಅನ್ನೋದು ಲಾಯಲ್ ವಾರ್ಡಲ್ಲಿ ಒಂದೇ ಕಡೆ ಸಿಗುತ್ತೆ. ಬೇರೆ ಕಡೆ ತೊಗೊಳೋದಕ್ಕಿಂತ ಲಾಯಲ್ ವಾರ್ಡ್ ಬೆಸ್ಟ್ ಅಂತ ನನಗನ್ನಿಸ್ತು. ಸೊ ಹಾಗಾಗಿ ಲಾಯಲ್ ವಾರ್ಡ್ಗೆ ಹೋಗ್ತಾ ಇದ್ದೀನಿ. ಇಲ್ಲಂತೂ ಪ್ರತಿಯೊಂದು ಐಟಮ್ಸು ನಮಗೆ ಸಿಗುತ್ತೆ. ಬೇಕಾಗಿರುವಂತಹ ಈ ಥರ ಬೋಂಡ ಐಟಮ್ಸ್ ಅಂದರೆ ನನಗೆ ಆನಿಯನ್ ಬೇಕು, ಸೊಪ್ಪುಗಳು ಬೇಕು, ಮೇನಾಗಿ ಕಡಲೆ ಹಿಟ್ಟು ಬೇಕು. ಪ್ರತಿಯೊಂದು ಐಟಮ್ಸು ಫ್ರೆಶ್ಶಾಗಿ ಚೆನ್ನಾಗಿ ಸಿಗುತ್ತೆ. ಇನ್ನು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಕ್ರಿಸ್ಮಸ್ ಟ್ರೀ ಚೆನ್ನಾಗಿದೆ. ಇಷ್ಟು ವರ್ಷ ಇವರು ಹೊರಗಡೆ ಅರೋಮಾ ಬೇಕ್ರಿದು ಒಂದು ಇಡ್ತಾಯಿದ್ರು. ತುಂಬ ವೆರೈಟೀಸ್ ಕೇಕ್ಗಳು, ಬಿಸ್ಕೆಟ್ಸು ಎಲ್ಲ ಇಡ್ತಾಯಿದ್ರು. ಸೊ ದೊಡ್ಡ ಕ್ರಿಸ್ಮಸ್ ಟ್ರೀ ಇಡ್ತಾಯಿದ್ರು. ಬಟ್ ಈ ಸಲ ಇಲ್ಲ, ಚಿಕ್ಕದಿಟ್ಟಿದ್ದಾರೆ. ಬಟ್ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಇನ್ನು ಒಳಗಡೆ ಏನೇನು ಐಟಮ್ಸ್ ಎಲ್ಲ ತೊಗೋಬೇಕು. ಅದಕ್ಕಿಂತ ಮುಂಚೆ ನಾನು ಒಂದು ಏನು ಬ್ಯಾಗ್ ತಂದಿದ್ದೀನಿ. ಸೊ ಆ ಬ್ಯಾಗ್ನ ಇಲ್ಲಿ ಇಟ್ಬಿಟ್ಟು ಹೋಗಬೇಕು. ಲ್ಯಾಪ್ಟಾಪು ಟ್ಯಾಬ್ ಇದ್ದರೆ ಏನು ತೊಂದರೆ ಇಲ್ಲ. ಸೊ ಪರ್ಮಿಷನ್ ಕೊಡ್ತಾರೆ. ಸೊ ನನ್ನ ಬ್ಯಾಗಲ್ಲಿ ಕೂಡ ಟ್ಯಾಬ್ ಇತ್ತು, ಹಾಗಾಗಿ ಬ್ಯಾಗೇನು ಇಡಲಿಲ್ಲ, ಹಾಗೆ ಬಂದೆ. ಸೊ ಇನ್ನು ಇಲ್ಲಿ ನಮಗೆ ಎಷ್ಟು ಐಟಮ್ಸ್ ತೊಗೋಬೇಕು ಅಷ್ಟು ಐಟಮ್ಸ್ಗೆ ತಕ್ಕಂತೆ ಬ್ಯಾಸ್ಕೆಟ್ಗಳಿರುತ್ತೆ. ಸೊ ಆ ಒಂದು ಬ್ಯಾಸ್ಕೆಟ್ನ ತೊಗೊಂಡು ನಾವು ಒಳಗಡೆ ಹೋಗ್ಬೋದು. ಸೊ ಬ್ಯಾಗಲ್ಲಿ ಟ್ಯಾಬ್ ಇತ್ತು. ಸೊ ಅದನ್ನು ಒಂದು ಸಲ ಚೆಕ್ ಮಾಡಿಕೊಂಡು ಹೋದರೆ ಬೆಸ್ಟು. ಹಾಗಾಗಿ ಫಸ್ಟು ಚೆಕ್ ಮಾಡಿಸೋಣ ಅಂತೇಳಿ ಅಲ್ಲೇ ನಿಂತ್ಕೊಂಡು ಚೆಕ್ ಮಾಡಿಸ್ತಾ ಇದ್ದೀನಿ.
ಸೊ ಅವ್ರಿಗೂ ಡೌಟ್ ಇರುತ್ತೆ ಏನು ಎತ್ತ ಅಂತ. ಸೊ ಹಾಗಾಗಿ ಡೌಟೇ ಬೇಡ, ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳೋದ್ರಿಂದ ಏನು ಫಟ್ ಅಂತ ಚೆಕ್ ಮಾಡಿಸ್ಕೊಂಡು ಡೈರೆಕ್ಟಾಗಿ ಒಳಗಡೆ ಬಂದೆ. ನನಗೆ ಏನೇನು ಬೇಕು, ಸೊ ಇಲ್ಲಿ ಲಾಯಲ್ ವುಡಲ್ಲಿ ಯಾವ್ಯಾವ ಐಟಮ್ಸು ಪೌಡರ್ಗಳು ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ಹುಡ್ಕೋದೇ ಬೇಡ, ಯಾರನ್ನೂ ಕೇಳೋದು ಬೇಡ. ಸೊ ಡೈರೆಕ್ಟ್ ನನಗೆ ಏನು ಬೇಕು, ಸೊ ಆ ಒಂದು ಕಡೆ ಏನು ಇರುತ್ತೆ ಅಲ್ಲೇ ಬಂದೆ. ಸೊ ಕೆಲವೊಂದು ಮ್ಯಾಗೀಸ್ ನೋಡಿದೆ. ಸೊ ಮ್ಯಾಗಿ ಮನೇಲಿ ಖಾಲಿಯಾಗಿತ್ತು, ಮನೆಗಿರಲಿ ಅಂತೇಳಿ ಮನೆಗೆ ತೊಗೊಳ್ಳೋಣ ಅಂತೇಳಿ ತೊಗೊಂಡೆ. ಸಾಸ್ ಬೇಕಿತ್ತು, ಬಟ್ ಇವಾಗ ದೊಡ್ಡ ಸಾಸ್ ತೊಗೊಳಿದ್ರೆ ಬೆಸ್ಟು. ಚಿಕ್ಕದೆಲ್ಲ ಚೆನ್ನಾಗಿರಲ್ಲ. ಈಗ ದೊಡ್ಡದು ಅಂದರೆ ಗ್ಲಾಸಲ್ಲಿ ಬರುತ್ತೆ, ಅದನ್ನು ನಾನು ಕ್ಯಾರಿ ಮಾಡೋದಕ್ಕಾಗಲ್ಲ. ಸೊ ಮನೆಗೆ ಅಂತಲೇ ಹೋಗ್ಬೇಕಾದ್ರೆ ತೊಗೊಂಡ್ರಾಯ್ತು ಅಂತೇಳಿ ಜಸ್ಟ್ ಮ್ಯಾಗಿ ಪ್ಯಾಕೆಟ್ ತೊಗೊಂಡು. ಇನ್ನು ನನಗೆ ಬೇಕಾಗಿದ್ದು ಮೇನು ಒಂದು ಹೆಸ್ರುಬೇಳೆ ಪ್ಯಾಕೆಟ್ ಕೂಡ ಬೇಕಿತ್ತು ಕೋಸಂಬರಿ ಮಾಡೋದಕ್ಕೆ, ಅದು ಮತ್ತು ಕಡಲೆ ಹಿಟ್ಟು ಪ್ಯಾಕೆಟು. ಎರಡು ಇಲ್ಲೇ ಸಿಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಹಾಗಾಗಿ ಎಲ್ಲೂ ಹುಡುಕ್ಲಿಲ್ಲ, ಡೈರೆಕ್ಟಾಗಿ ಬಂದೆ, ಕೈ ಸಿಕ್ತು ತೊಗೊಂಡೆ. ಇನ್ನು ಅದಕ್ಕೆ ಬೋಂಡ ಮಾಡಬೇಕು ಅಂದರೆ ಎಣ್ಣೆ ಬೇಕು, ಸೊ ಚಿಲ್ಲಿ ಪೌಡ್ರ್ ಬೇಕು. ಸೊ ಅದೆಲ್ಲ ಇಲ್ಲೇ ಸಿಗುತ್ತೆ. ಸೊ ಬೆಸ್ಟು. ಸೊ ಎಲ್ಲೂ ಹುಡ್ಕಂಗೆ ಇರಲ್ಲ. ಸೊ ಬ್ಯಾಚುಲರ್ಸ್ಗಂತೂ ತುಂಬಾ ಯೂಸ್ಫುಲ್ಲು ಈ ಥರ ಒಂದೇ ಕಡೆ ಎಲ್ಲ ಸಿಕ್ಬಿಟ್ರೆ. ಕೆಲವೊಂದು ಸಾರಿ ನಮಗೆ ಏನು ತೊಗೋಬೇಕು ಅನ್ನೋದು ಮರ್ತೋಗಿರುತ್ತೆ, ಬಟ್ ಇಲ್ಲಿ ಬಂದಾಗ ಎಲ್ಲ ನೋಡಿದಾಗ ಹೌದು ಈ ಐಟಮ್ಸ್ಗಳು ತೊಗೊಂಡ್ರೆ ನನಗೆ ಯೂಸ್ ಆಗುತ್ತೆ ಅನ್ನೋದು ಅರ್ಥ ಆಗುತ್ತೆ. ಸೊ ಅವಾಗ ತೊಗೋಬೋದು. ಸೊ ನಾನು ಹಾಗೆ ಮಾಡಿದೆ. ಸೊ ನನಗೂ ಮರ್ತೋಗಿತ್ತು ಹೆಸರುಬೇಳೆ ಅಂದರೆ ಕೋಸಂಬರಿ ಮಾಡಬೇಕು ಅಂತೇಳಿ. ಸೊ ಅದಕ್ಕೆ ಬೇಕಾಗಿದ್ದು ಒಂದು ಐಟಮ್ಸ್ ಕೂಡ ಒಟ್ಟಿಗೆ ತೊಗೊಳ್ಳೋಣ ಅಂಥೇಳಿ ಇಲ್ಲೇ ತೊಗೋತಾ ಇದ್ದೀನಿ. ಇಲ್ಲಂತೂ ಇನ್ನು ನೆಕ್ಸ್ಟು ನೋಡೋದಾದರೆ ಎಣ್ಣೆ ಪ್ಯಾಕೆಟ್ಸು. ಸೊ ಅದನ್ನು ತೊಗೋಬೇಕು. ಅರ್ಧ ಲೀಟ್ರ್ ತೊಗೊಂಡ್ರೆ ಸಾಕು. ಇನ್ನು 2 ಪ್ಯಾಕೆಟ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಹೆಸರುಬೇಳೆ ತೊಗೊಂಡಿದ್ದೀನಿ. ಇನ್ನೂ ಅಲ್ಲಿ ಹೋಗಿ ಅದೆಲ್ಲ ರೆಡಿ ಮಾಡಿ ಸೊ ಅಲ್ಲೇ ಬಿಸಿಯಾಗಿ ಮಾಡಬೇಕು. ಸೊ ಫಟಾಫಟ್ ಅಂತ ಯಾವುದು ಸಿಗುತ್ತೆ ಅಂತ ನೋಡ್ತಾ ಇದೆ. ಬಟ್ ಇಲ್ಲಂತ ಕನ್ಫ್ಯೂಷನು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನಾವು ಮನೇಲಿ ಯೂಸ್ ಮಾಡುವಂಥದ್ದು ಗೋಲ್ಡ್ ವಿನ್ನರು. ಸೊ ಅದನ್ನೇ ನೋಡ್ತಾ ಇದ್ದೀನಿ, ಬಟ್ ಅದು ಫುಲ್ ದೊಡ್ಡ ಪ್ಯಾಕೆಟ್ ಇದೆ, ಚಿಕ್ಕದಿಲ್ಲ. ಸೊ ಇನ್ನು ನನಗೆ ಮನೆಗೇನಾದ್ರು ಬೇಕಾ ಅಂತ ನೋಡ್ತಾ ಇದ್ದೀನಿ. ಯಾಕೆಂದರೆ ನಾನು ಮನೆಗೆ ತೊಗೋಬೇಕು ಅಂದಾಗ ಕೆಲವೊಂದು ಐಟಮ್ಸ್ ಸಿಗಲ್ಲ, ಆ್ಯಕ್ಚುಲಿ ಖಾಲಿಯಾಗಿಬಿಟ್ಟಿರುತ್ತೆ. ಸೊ ಪದೇ ಬರೋದಕ್ಕೂ ಬೇಜಾರಾಗುತ್ತೆ. ಸೊ ಇವತ್ತೇನಾದ್ರು ಸಿಕ್ಕಿದ್ರೆ ಕೆಲವೊಂದು ಹಾಗೆ ತೊಗೊಳ್ಳೋಣ ಅಂತೇಳಿ ನೋಡ್ತಾ ಇದ್ದೀನಿ. ಸೊ ನನಗೆ ಬೇಕಾದದ್ದು ಯಾವುದೂ ಇಲ್ಲಂತೂ ಇವಾಗ ಎಷ್ಟು ಬೇಗ ಐಟಮ್ಸ್ಗಳು ಖಾಲಿ ಆಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಅದರಲ್ಲೂ ವೀಕೆಂಡ್ ಎಂಡಲ್ಲಂತೂ ಇಲ್ಲಿ ಬರಲೇಬಾರ್ದು, ತುಂಬ ರಶ್ ಇರುತ್ತೆ. ಮಕ್ಕಳಿಂದ ದೊಡ್ಡೋರಿಂದ ಅಜ್ಜಿ ತಾತರಿಂದ ಪ್ರತಿಯೊಬ್ಬರು ಇಲ್ಲಿಗೆ ಬರ್ತಾರೆ ಶಾಪಿಂಗಿಗೆ. ಅಂದರೆ ಸೊ ಮನೆಯದು ಒಂದು ಅವ್ರಿಗೇನು ಗ್ರಾಸರೀಸ್ಗಳು ಬೇಕು ಪ್ರತಿಯೊಂದು ಐಟಮ್ಸು ಸಿಗುತ್ತೆ. ಜೊತೆಗೆ ಡೆಕೋರೇಷನ್ ಐಟಮ್ಸ್ಗಳು ಇವಾಗ ಕ್ರಿಸ್ಮಸ್ ಆಗಿದೆ. ಸೊ ನೆಕ್ಸ್ಟು ನ್ಯೂ ಇಯರ್ಗೆಲ್ಲ ಏನು ಸೆಲೆಬ್ರೇಷನ್ ಮಾಡೋದಕ್ಕೆ ಸೊ ಡೆಕೋರೇಟ್ ಐಟಮ್ಸ್ಗಳು ಬೇಕು, ಅದು ಕೂಡ ಪ್ರತಿಯೊಂದು ಇದೆ. ಚಾಕ್ಲೇಟ್ಸ್ಗಳಿದೆ, ಸೊ ಎಲ್ಲ ಸಿಗುತ್ತೆ. ಸೊ ಹಾಗಾಗಿ ಸ್ವಲ್ಪ ರಶ್ ಇರುತ್ತೆ. ವೀಕೆಂಡಲ್ಲಂತೂ ಈ ಥರ ಒಂದು ದೊಡ್ಡ ಮಾಲ್ಗಳಿಗೆ ಹೋಗಲೇಬಾರ್ದು. ಇನ್ನು ನನಗೆ ಬೇಕಾಗಿದ್ದ ಐಟಮ್ಸ್ಗಳು ಕೆಲವೊಂದು ಸಿಕ್ತು. ಇನ್ನು ಇಲ್ಲಿಗೆ ಬಂದಾಗ ಮಿಸ್ಸೇ ಆಗಬಾರ್ದು. ನೋಡಿ ಇಲ್ಲೂ ಕ್ರಿಸ್ಮಸ್ ಟ್ರೀಗಳದ್ದು ಪುಟ್ಟದು ಟ್ರೀಗಳು ಸಕ್ಕತ್ತಾಗಿದೆ ನೋಡೋದಕ್ಕೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಏನು ಚೆನ್ನಾಗಿದೆ ಅಂತ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನೋಡೋದಕ್ಕಂತೂ ತುಂಬಾ ಖುಷಿ. ಇನ್ನು ಅದಾದಮೇಲೆ ನಾನು ನೆಕ್ಸ್ಟ್ ಬಂದಿದ್ದೆ ಬಿಸ್ಕೆಟ್ ಕೌಂಟ್ರಿಗೆ. ಇಲ್ಲಂತೂ ಬಿಸ್ಕೆಟ್ಸ್ಗಳಂತೂ ಯಾವತ್ತೂ ಮಿಸ್ ಆಗೋದಿಲ್ಲ. 1-2 ಅಂತೂ ನಾನು ಮಿಸ್ ಮಾಡಿ ತೊಗೊಳ್ತೀನಿ. ಬೇರೆ ಟೈಮಲ್ಲಿ ಬೇಕು ಅಂತ ಅನಿಸಲ್ಲ, ಬಟ್ ಇಲ್ಲಿಗೆ ಬಂದಾಗ ತೊಗೊಂಡೋದ್ರೆ ಬೆಸ್ಟು ಅಂತ ಅನಿಸುತ್ತೆ. ಇನ್ನು ಅದಾದಮೇಲೆ ಬೇರೆ ಇನ್ನೇನು ಬೇಡ. ಸೊ ಇನ್ನೇನು ಬಿಲ್ ಹಾಕ್ಸ್ಕೊಂಡು ಹೋಗೋಣ ಅಂಥೇಳಿ ಬಿಲ್ ಕೌಂಟ್ರಿಗೆ ಬಂದೆ. ಸೊ ಈ ಕಡೆ ಎಲ್ಲ ಫುಲ್ಲು ರಶ್ ಇದೆ. ಸೊ ಇನ್ನು ಬೆಳಗ್ಗೆನೇ ಇಷ್ಟು ರಶ್ ಇದೆ, ಇನ್ನು ಸಂಜೆ ಮೇಲೆ ಇನ್ನೆಷ್ಟು ರಶ್ ಆಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಇದು ಕೂಡ ವೀಕೆಂಡು. ಈಗಲೇ ನೋಡಿ ಎಷ್ಟೊಂದು ಐಟಮ್ಸ್ಗಳನ್ನ ತೊಗೋತಾ ಇದ್ದಾರೆ. ಸೊ ಇದು ಬಿಲ್ ಮಾಡೋದೇ ಲೇಟು. ಸೊ ನಿಂತ್ಕೊಂಡು ಬಿಲ್ ಮಾಡಿಸೋದೇ ಬೇಜಾರು. ಸೊ ಹಾಗಾಗಿ ನಾನಂತೂ ವೀಕೆಂಡಲ್ಲಿ ಇದೆ ಅಂತಲ್ಲ ಯಾವ ಮಾಲ್ಗಳಿಗೂ ಹೋಗಲ್ಲ. ಸೊ ಅದ್ರ ಬದಲು ವೀಕ್ ಡೇಸಲ್ಲೇ ಹೋಗುವಂಥದ್ದು. ಅಂತೂ ಇಂತೂ ಬಿಲ್ ಮಾಡಿಸ್ಕೊಂಡು ಸೊ ಆರಾಮಾಗಿ ಎಲ್ಲ ತೊಗೊಂಡು ಸೊ ಆಫೀಸಿಗೆ ಬಂದೆ. ಸೊ ಆಲ್ರೆಡಿ ಎಲ್ಲ ಬಂದಿರ್ತಾರೆ, ನಮ್ಮನ್ನೇ ವೇಟ್ ಮಾಡ್ತಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಪ್ರೋಗ್ರಾಮ್ಗೆಲ್ಲ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಯಾರ್ಯಾರು ಬಂದಿದ್ದಾರೆ ಅಂತ, ಫಸ್ಟು ಏನೇನು ರೆಡಿ ಮಾಡಿದ್ದಾರೆ ಅಂತ ನೋಡೋಣ. ಸೊ ನನ್ನ ಐಟಮ್ಸ್ಗಳೇನಿತ್ತು ಕೋಸಂಬರಿದು, ಸೊ ಅದೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಬಟ್ ನನಗೆ ಸಪೋರ್ಟ್ ಮಾಡಿದ್ದು ಫುಲ್ಲಿ ನಮ್ಮ ಗಾನಶ್ರೀ ಅವರು ಪ್ಲಸ್ ಶಿಲ್ಪಾ ಮೇಡಮು. ಗಾನಶ್ರೀ ಅವರೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಕ್ಯಾರೆಟ್ ಮಾತ್ರ ನಮ್ಮ ಮೇಡಮ್ ಶಿಲ್ಪಾ ಮೇಡಮ್ ತುರಿದು ಇಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಬೋಂಡ ಮಾಡೋರು ಬೇರೆಯವರು ಇದ್ದರೂ ಬಂದಿಲ್ಲ. ಸೊ ಇವರೇ ಗಾನಶ್ರೀ ಅವರೇ ಎಲ್ಲ ಮಾಡ್ತಾಯಿದ್ದಾರೆ. ಇನ್ನು ಡೆಕೋರೇಷನ್ಗೆ ಕೂಡ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇಂಡಕ್ಷನ್ ಸ್ಟೌವಲ್ಲಿ
ಹಾಲಿಟ್ಟಿದ್ದು ಹಾಲು ಫುಲ್ ಹೊಕ್ ಬಂದಿದ್ದೆ, ಅಂದರೆ ಶುಭ ಸುದ್ದಿ, ಚೆನ್ನಾಗಾಗತ್ತೆ ಎಲ್ಲ ಅಂಥೇಳಿ. ನೋಡಿ ಗಾನ ಅವರು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ನೀಟಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಫಸ್ಟು ಎಲ್ಲರೂ ಬಾಳಕೆ ಬಜ್ಜಿ ಕೇಳಿದ್ರು ಅಂತೇಳಿ ಬಜ್ಜಿ ಹಾಕ್ತಾಯಿದ್ದೀವಿ. ಸೊ ಯಾರಿಗೆ ಉಪ್ಪು ಯಾರಿಗೆ ಖಾರ ಇದೆ ಗೊತ್ತಿಲ್ಲ, ಸ್ವಲ್ಪ ಬಜ್ಜಿ ಖಾರವಾಗಿದ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಜಾಸ್ತಿ ಮಾಡೋಣ ಅಂಥೇಳಿ ಮಾಡಾಕೊಟ್ವಿ. ಸೊ ಒಬ್ಬೊಬ್ಬರು ಒಂದೊಂದು ತಂದಿದ್ರು. ಒಬ್ಬರು ಬಾತು, ಶಿಲ್ಪಾ ಮೇಡಮ್ಮು ಬಾತ್ ಮಾಡ್ಕೊಬಂದಿದ್ರು, ಸ್ಪಂದನ ಮೇಡಮ್ ಚಪಾತಿ ಮತ್ತು ಸಾಗು, ಮಧುರಾ ಮೇಡಮ್ ಮೊಸರನ್ನ, ನಂದು ಕೋಸಂಬರಿ ಮತ್ತು ಬೋಂಡ, ನಮ್ಮ ಪ್ರವೀಣ್ ಸರು ಚಂಪಾಕಲಿ ಸ್ವೀಟ್ ತರಿಸಿದ್ದಾರೆ. ನೆಕ್ಸ್ಟ್ ಲಾಸ್ಟ್ಗೆ ನಮ್ಮ ಲೋಕನಾಥ್ ಸರು ಎಲ್ರಿಗೂ ಐಸ್ ಕ್ರೀಮ್ ತೊಗೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆಫೀಸಲ್ಲಿ ಯಾರೆಲ್ಲ ಇದ್ದರು ಎಲ್ರಿಗೂ ನಮ್ಮ ಕಡೆಯಿಂದನೇ ಇವತ್ತು ಊಟ. ಪ್ಲಸ್ ನಮ್ಮ ವಿನಯ್ ಸರು ಜ್ಯೂಸ್ ಕೂಡ ತರಿಸ್ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಎಲ್ಲರೂ ಒಂದೊಂದು ತಂದಿದ್ದಾರೆ. ಸೊ ಎಲ್ರಿಗೂ ತುಂಬಾ ಖುಷಿ ವಿಷಯ. ಬಟ್ ಏನು ಅಂದರೆ ಸ್ವಲ್ಪ ಇದೆಲ್ಲ ಮಾಡಿ ತಿನ್ನೋಷ್ಟರಲ್ಲಿ ಲೇಟ್ ಆಯಿತು, ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ಎಲ್ರಿಗೂ ಖುಷಿ ಆಯಿತು. ಇನ್ನು ನಾಳೆನೂ ಒಂದು ಫಂಕ್ಷನ್ ಇದೆ, ನೋಡೋಣ ಏನೇನು ನಡೆಯುತ್ತೆ ನಾಳೆ ಅಂತ. ಇವತ್ತಂತೂ ಪೂರ್ತಿ ಎಲ್ಲರೂ ತುಂಬ ಖುಷಿಯಿಂದನೇ ಆಚರಿಸಿದ್ವಿ. ಎಲ್ಲರದು ಊಟ ಆಯಿತು. ಲಾಸ್ಟಿಗೆ ಎಲ್ಲರಿಗೂ ಐಸ್ ಕ್ರೀಮ್ ಕೂಡ ಬಂತು. ಸೊ ನಮಗೆಲ್ಲ ಕುಲ್ಫಿ, ಅರುಣ್ ಐಸ್ ಕ್ರೀಮ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬಾ ಇಷ್ಟವಾದದ್ದು. ಸೊ ನನಗೆ ಯಾವಾಗಲೂ ಪಿಸ್ತಾ ಫ್ಲೇವರ್ ತುಂಬ ಇಷ್ಟ, ಬಟ್ ಖಾಲಿಯಾಗಿತ್ತಂತೆ. ಸೊ ಹಾಗಾಗಿ ಯಾವುದಿದೆ ಅದನ್ನೇ ತಿಂತಾಯಿದ್ದೀವಿ. ಸೊ ಎಲ್ಲರೂ ರೆಡಿ ಆದ್ವಿ, ಯಾಕೆಂದರೆ ಎಲ್ಲರೂ ಸೀಕ್ರೆಟ್ಸ್ ಗೇಮ್ ಆಡ್ತಾ ಇರೋದ್ರಿಂದ ಎಲ್ಲರಿಗೂ ಬಂದಿರುವಂಥ ಗಿಫ್ಟ್ ಇದು. ಕೆಲವೊಂದು ಗೆಸ್ ಮಾಡಿದ್ವಿ, ಕೆಲವೊಂದು ಗೆಸ್ ಮಾಡೋಕ್ಕಾಗಲಿಲ್ಲ. ಸೊ ಒಳ್ಳೆ ಪ್ರೋಗ್ರಾಮ್ ಆಯಿತು. ಬೆಳಗ್ಗಿಂದ ಪೂರ್ತಿ ಬ್ಯುಸಿ ಲೈಫು. ಸರಿ ಅಂತೇಳಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸೊ ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಇನ್ನು ಮನೇಲಿ ಬಂದು ನೋಡಿದ್ರೆ ಮನೆಯಲ್ಲೂ ಕೂಡ ಬೋಂಡ ಮಾಡಿಟ್ಟಿದ್ದಾರೆ. ಸೊ ಸಾಂಬಾರು ಬಂದು ಮೊಸೊಪ್ಪು ಸಾರು. ಸೊ ಮೊಸೊಪ್ಪು ಸಾರು ರೈಸ್ಗೆ ಬೋಂಡ ಸ್ಪೆಷಲ್ಲು. ನಾನು ಎಲ್ಲರೂ ಸೇರಿ ಊಟ ಮಾಡಿದ್ದು ಲೇಟ್ ಆಗಿತ್ತು, ಹಾಗಾಗಿ ನನಗೇನು ಊಟ ಬೇಡ ಅಂತ ಅನ್ನಿಸ್ತು. ಸೊ ಇಲ್ಲಿಗೆ ಈ ದಿನದ ವ್ಲಾಗ್ನ ಕಂಪ್ಲೀಟ್ ಮಾಡಿ.